ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ 10,000ದಿಂದ 50,000 ರೂಪಾಯಿ ತನಕ ಸಾಲ ಸಿಗ್ತಾ ಇದೆ. ಹಾಗಿದ್ರೆ ಯಾವ ಒಂದು ಯೋಜನೆ, ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾ? ಮಹಿಳೆಯರು ಮಾತ್ರನಾ, ಪುರುಷರು ಮಾತ್ರನಾ? ಹಾಗಾದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದು, ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆನ ತಂದಿದ್ದಾರೆ. ಆ ಒಂದು ಯೋಜನೆ ಅಡಿಯಲ್ಲಿ 10,000ದಿಂದ 50,000 ರೂಪಾಯಿ ತನಕ ನಿಮಗೆ ಸಾಲ ಸಿಗುತ್ತೆ. ಜೊತೆಗೆ ಬಡ್ಡಿ ಕೂಡ ಕಡಿಮೆ ಪರ್ಸೆಂಟೇಜಲ್ಲಿ ಬಡ್ಡಿ ಕೂಡ ಇರುತ್ತೆ. ಹಾಗೆಯೇ ನೀವೇನಾದರೂ ಬ್ಯಾಂಕ್ಗಳಿಗೆ ಹೋಗಿ ಸಾಲನ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರೂಫ್ನ ಕೇಳ್ತಾರೆ. ಎಲ್ಲ ಪ್ರೂಫ್ ಕೊಟ್ಟರು ಕೂಡ ಇನ್ನೊಂದು ಯಾವುದೋ ಒಂದು ಪ್ರೂಫನ್ನು ತಗೊಬನ್ನಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ದಾಖಲಾತಿಗಳು ಎಷ್ಟೇ ಕೊಟ್ಟರು ಕೂಡ ಅವರು ಇನ್ನೊಂದು ತಗೊಬನ್ನಿ ಅಂತ ಹೇಳ್ಬಿಟ್ಟು ತುಂಬ ದಿನಗಳ ಕಾಲ ಆಟ ಆಡಿಸ್ತಾರೆ. ಬೇಗ ಹೋಗಿದ ತಕ್ಷಣ ನಿಮಗೆ ಸಾಲ ಸಿಗೋದಿಲ್ಲ. ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ಫಾಸ್ಟ್ ಆಗಿ ಸಾಲ ಸಿಗುತ್ತೆ. ಜೊತೆಗೆ ಎಲ್ಲರಿಗೂ ಕೂಡ ಸಾಲ ಸಿಗುತ್ತೆ. ಹತ್ತತ್ರ 100 ಜನರು ಅಪ್ಲಿಕೇಶನ್ ಹಾಕಿದ್ರು ಅಂತ ಹೇಳಿದ್ರೆ 95 ಜನರಿಗಾದರೂ ಸಿಗುತ್ತೆ ಸಾಲ. ಸ್ನೇಹಿತರೆ, ಹಾಗಿದ್ರೆ ನೀವು ಕೇಳ್ಬೋದು, ಯಾವ ಒಂದು ಈ ಯೋಜನೆ ನಮಗೆ ಗೊತ್ತೇ ಇಲ್ಲಲ್ಲ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, PM ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಸ್ಟಾರ್ಟ್ ಆಗಿ ಸಾಕಷ್ಟು ವರ್ಷಗಳೇ ಆಗಿದೆ. ಆದರೆ ಹಲವಾರು ಜನರಿಗೆ ಇನ್ನೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ತರ ಒಂದು ಯೋಜನೆ ಇದೆ, ಸಾಲ ಕೂಡ ಕೊಡ್ತಾ ಇದ್ದಾರೆ, ಕಡಿಮೆ ಪರ್ಸೆಂಟೇಜಲ್ಲಿ ಬಡ್ಡಿ ಕೂಡ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ 1 ಕೋಟಿಗೂ ಹೆಚ್ಚು ಜನರು ಈ ಒಂದು ಯೋಜನೆಯಿಂದ ಹಣನ ಪಡ್ಕೊಂಡು ಸಾಲನ ಕೂಡ ತೀರಿಸಿದ್ದಾರೆ ಸ್ನೇಹಿತರೆ. ಆದರೆ ನಿಮಗೆ ಈ ಒಂದು ಯೋಜನೆ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ 50,000 ರೂಪಾಯಿ ಹಣ ಸಿಗೋದಿಲ್ಲ. ಫಸ್ಟ್ ನಿಮಗೆ 10,000 ರೂಪಾಯಿ ಹಣ ಕೊಡ್ತಾರೆ. 10,000 ರೂಪಾಯಿ ಸಾಲ ನೀವು ಪಡ್ಕೊಂಡು ಆದಮೇಲೆ, ಅದನ್ನು ತೀರಿಸಿ ಆದಮೇಲೆ 20,000 ರೂಪಾಯಿ ಹಣ ಕೊಡ್ತಾರೆ. 20,000 ರೂಪಾಯಿ ತೀರಿಸಿ ಆದಮೇಲೆ ನಿಮಗೆ 50,000 ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ. ಸೊ ಫಸ್ಟು 10,000ನ ನೀವು ಕಟ್ಟೋದಕ್ಕೆ 1 ವರ್ಷ ಟೈಮ್ ಇರುತ್ತೆ. 1 ವರ್ಷದ ಒಳಗಾಗಿ ನೀವು 10,000 ರೂಪಾಯಿನ ನೀವು ಮತ್ತೆ ಕಟ್ಟಬೇಕಾಗತ್ತೆ. ಸೊ ಏನು ಸಾಲನ ಪಡ್ಕೊಂಡಿದ್ದೀರೋ ಆ ಒಂದು ಪಡ್ಕೊಂಡಿರುವಂಥ ಸಾಲ 1 ವರ್ಷದ ಒಳಗೆ ನೀವು ಕಟ್ಟಿದ್ದೀರಾ, ಸರಿಯಾಗಿ ಕಟ್ಟಿದ್ದೀರಾ ಹಣನ ಅಂತ ಹೇಳಿದ್ರೆ ನಿಮಗೆ 20,000 ರೂಪಾಯಿ ಸಿಗುತ್ತೆ. 20,000 ರೂಪಾಯಿನೂ ನೀವು ಸರಿಯಾಗಿ ಕಟ್ಟಿದ್ದೀರಾ ಅಂತ ಹೇಳಿದ್ರೆ 50,000 ರೂಪಾಯಿ ಸಾಲ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಎಲ್ಲರಿಗೂ ಕೂಡ ಸಿಗುತ್ತಾ? ಮಹಿಳೆ ಹಾಗೆ ಪುರುಷರು ಇಬ್ಬರಿಗೂ ಕೂಡ ಈ ಒಂದು ಯೋಜನೆಯಿಂದ ನಾವು ಸಾಲನ ಪಡ್ಕೊಳ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಡ್ಕೊಳ್ಬೋದು. ಇದು 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ಪಡ್ಕೊಳ್ಬೋದಾಗಿದೆ. ಆದರೆ ಒಂದು ರಿಸ್ಟ್ರಿಕ್ಷನ್ ಇದೆ. ಅದೇನಂತ ಹೇಳಿದ್ರೆ, ನಿಮಗೆ ಸುಮ್ಮನೆ ಸಾಲ ಕೊಡೋದಿಲ್ಲ. ಸೊ ನೀವು ಯಾವುದೋ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ, ನಾವು ಇನ್ನೂ ಅದನ್ನ ಹೆಚ್ಚುವರಿಯಾಗಿ ಮೇಲೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಲನ ತೆಗಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸರ್ಕಾರಕ್ಕೆ ಒಂದು ಪತ್ರನ ಕೊಡಬೇಕಾಗತ್ತೆ. ಸೊ ಸ್ನೇಹಿತರೆ, ನೀವು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬೇರೆ ಬಿಸ್ನೆಸ್ನ ಮಾಡ್ತಾ ಇರೋದಾಗಿರ್ಬೋದು, ಅಂಥವರಿಗೆ ಈ ಒಂದು ಹಣ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬೊಬ್ಬರಿಗೆ 10,000 20,000 ರೂಪಾಯಿ ಅಂತ ಹೇಳಿದ್ರೆ ದೊಡ್ಡ ಅಮೌಂಟ್ ಆಗಿರುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗಂತೂ ತುಂಬ ಹೆಲ್ಪ್ ಆಗೇ ಆಗುತ್ತೆ. ಪಾನಿಪುರಿ ಅಂಗಡಿ ಆಗಿರ್ಬೋದು, ಗೋಬಿ ಅಂಗಡಿ ಆಗಿರ್ಬೋದು, ಅಥವಾ ಎಗ್ ರೈಸ್ ಅಂಗಡಿ ಆಗಿರ್ಬೋದು, ಟೈಲರ್ ಅಂಗಡಿ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಚಿಕನ್ ಅಂಗಡಿ ಆಗಿರ್ಬೋದು, ಯಾವುದೇ ಅಂಗಡಿ ಆಗಲಿ, ದಿನಸಿ ಅಂಗಡಿ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ನಮಗೆ ಬಿಸ್ನೆಸ್ಸಿಗೆ ಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳಬೇಕಾಗತ್ತೆ. ಹಾಗೆ ಸುಮ್ಮನೆ ಹೋಗಿ ಸಾಲನ ಕೊಡಿ ಅಂತ ಹೇಳಿದ್ರೆ ಕೊಡೋದಿಲ್ಲ. ಬಿಸ್ನೆಸ್ನ ನೀವು ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ನನಗೆ ಹೆಚ್ಚುವರಿಯಾಗಿ ಹಣ ಬೇಕಾಗಿದೆ, ಹಣದ ಕೊರತೆ ಇದೆ, ಹಾಗಾಗಿ ಹಣ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು PM ಸ್ವನಿಧಿ ಯೋಜನೆ ಅಡಿಯಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ. ಹಾಗಿದ್ರೆ ಏನೇನು ದಾಖಲಾತಿಗಳು ಬೇಕು,
ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಆಧಾರ್ ಕಾರ್ಡು ಬೇಕಾಗುತ್ತೆ. ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತಾರೋ ಅವರ ಒಂದು ಆಧಾರ್ ಕಾರ್ಡು ಬೇಕಾಗುತ್ತೆ. ಫೋನ್ ನಂಬರ್ ಕೂಡ ಬೇಕು. ಫೋನ್ ನಂಬರ್ ಯಾವ್ದು ಅಂತ ಹೇಳಿದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಬೇಕು. ಆ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ಯಾವ ಒಂದು ಅಕೌಂಟಿಗೆ ಹಣ ಬರಬೇಕು ಸರ್ಕಾರದ ಕಡೆಯಿಂದ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ವೋಟರ್ ID ಬೇಕು. ವೋಟರ್ ID ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ ಸ್ನೇಹಿತರೆ. ಹಾಗೆ ಸ್ವಯಂ ದೃಢೀಕರಣ ಪತ್ರನ ಕೊಡಬೇಕಾಗತ್ತೆ. ನೀವು ಏನು ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಯಾವ ಒಂದು ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ನೀವು ಸಾಲನ ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಸ್ವಯಂ ದೃಢೀಕರಣ ಪತ್ರನ ಒಂದು ಕೊಡಬೇಕಾಗತ್ತೆ. ಈ ಒಂದು ಸ್ವಯಂ ದೃಢೀಕರಣ ಪತ್ರ ಎಲ್ಲಿ ಸಿಗುತ್ತೆ, ಹೇಗೆ ಮಾಡಿಸೋದು ಅಂತ ಹೇಳಿದ್ರೆ ನೀವೇನಾದ್ರೂ ಹಳ್ಳಿಗಳಲ್ಲಿದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಸೊ ಗ್ರಾಮ ಪಂಚಾಯಿತಿಗೆ ಹೋದ್ರೆ ಅಲ್ಲಿ ಸ್ವಯಂ ದೃಢೀಕರಣ ಪತ್ರನ ಕೊಡ್ತಾರೆ. ನಾನು ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸಾಲನ ಪಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಒಂದು ದೃಢೀಕರಣ ಪತ್ರನ ಕೇಳಿದರೆ ನೀವು ಮಾಡ್ಕೊಡಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಮಾಡ್ಕೊಡ್ತಾರೆ ಸ್ನೇಹಿತರೆ. ಶೀಲು ಸೈನ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿಯಾಗಿ ಮಾಡಿಸ್ಕೊಳ್ಳೋದು, ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವೇನು ಅರ್ಜಿನ ಸಲ್ಲಿಸ್ತಿರೋ ಅಲ್ಲಿ ಹೋಗಿ ಹೇಳಿದ್ರು ಕೂಡ ಅವರೇ ಮಾಡಿಸಿ ಕೊಡ್ತಾರೆ. ಹಾಗಿದ್ರೆ ಎಲ್ಲಿ ಅರ್ಜಿನ ಸಲ್ಲಿಸೋದಂತ ಹೇಳಿದ್ರೆ CSC ಸೆಂಟರ್ಗಳಲ್ಲಾಗಿರ್ಬೋದು, ಸೈಬರ್ ಸೆಂಟರ್ಗಳಲ್ಲಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ನಿಮಗೆ ಇಲ್ಲೆಲ್ಲ ಮಾಡ್ಕೊಡ್ತಾರೆ ಸ್ನೇಹಿತರೆ. ಅವ್ರ ಹತ್ರ ಹೇಳಿದ್ರೇನೆ ಅವರೇ ಒಂದು ದೃಢೀಕರಣ ಪತ್ರನ ರೆಡಿ ಮಾಡ್ಕೊಳ್ತಾರೆ. ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಅವರೇ ಒಂದು ದೃಢೀಕರಣ ಪತ್ರನ ರೆಡಿ ಮಾಡಿ ಕೊಡ್ತಾರೆ. ಯಾವ ಬಿಸ್ನೆಸ್ಸು, ಯಾವ ಒಂದು ಅಡ್ರೆಸ್ಸಲ್ಲಿ ನೀವು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರೆ ಅವರು ಒಂದು ಮಾಡ್ಕೊಡ್ತಾರೆ ದೃಢೀಕರಣ ಪತ್ರನ, ಶೀಲು ಮತ್ತು ಸೈನ್ ಹಾಕ್ಸಿ ಕೊಡ್ತಾರೆ. ಅದನ್ನು ನೀವು ಈ ಒಂದು CSC ಸೆಂಟರ್ಗಳಲ್ಲಿ ಕೊಡಬೇಕಾಗತ್ತೆ. ಅಥವಾ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಎಲ್ಲಿ ಬೇಕಾದರೂ ಮಾಡಿಕೊಡ್ತಾರೆ. ಸೈಬರ್ ಸೆಂಟರ್ಗಳಲ್ಲೂ ಮಾಡಿಕೊಡ್ತಾರೆ. ಇನ್ನೂ ಈಸಿ ಮೆಥಡ್ ಎಲ್ಲಿ ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ಕೊಡ್ತಾರೆ ಸ್ನೇಹಿತರೆ. PM ಸ್ವನಿಧಿ ಯೋಜನೆ ಅಡಿಯಲ್ಲಿ ನಮಗೆ ಸಾಲ ಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಮಾಡ್ಕೊಡ್ತಾರೆ. ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಹೇಳಿದೆ ಈಗಾಗಲೇ ಕೇಂದ್ರ ಸರ್ಕಾರ. ಹಾಗಾಗಿರೋದ್ರಿಂದ ಸಾಕಷ್ಟು ಜನರು ಈ ರೀತಿಯಾಗಿ ಹೋಗಿ ಕೇಳಬೇಕು. ಅವ್ರಾಗ ಅವ್ರು ಬಾಯಿ ಬಿಡಲ್ಲ. ಯಾಕಂತ ಹೇಳಿದ್ರೆ ಬ್ಯಾಂಕ್ನಿಂದ ಅವರು ಕೂಡ ಸಾಲ ಕೊಡ್ಬೇಕಲ್ಲ. ಸೊ ಅವರು ಸಾಲ ಕೊಟ್ಟಾಗ ಅವ್ರಿಗೆ ಬಡ್ಡಿ ಜಾಸ್ತಿ. ಅವರ ಬ್ಯಾಂಕಿಂದ ಸಾಲ ಏನಾದರೂ ನಿಮಗೆ ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವರ ಒಂದು ಬಡ್ಡಿ ಜಾಸ್ತಿ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. PM ಸ್ವನಿಧಿ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನಾದ್ರು ಸಾಲನ ಕೊಟ್ಟರು ಅಂತ ಹೇಳಿದ್ರೆ ಬಡ್ಡಿ ತುಂಬಾ ಕಡಿಮೆ. ಹಾಗಾಗಿ ಅವರು ಜಾಸ್ತಿ ರಿಸ್ಕ್ ತಗೊಳ್ಳೋದಿಲ್ಲ. ನೀವು ಕೇಳಿದ್ರೆ ಮಾತ್ರ ಅವ್ರು ಹೇಳ್ತಾರೆ. ಹಾಗೆ ಇದ್ರ ಬಗ್ಗೆ ಅರ್ಜಿನ ಸಲ್ಲಿಸಿ ನಿಮ್ಗೆ ಏನು ಸಾಲನ ತೆಗೆದುಕೊಡ್ತಾರೆ ಸ್ನೇಹಿತರೆ. ಹಾಗೇನೆ ಲಾಸ್ಟ್ ಡೇಟು ಯಾವಾಗ ಈ ಒಂದು ಯೋಜನೆಗೆ ಅಂತ ಕೇಳೋದಾದ್ರೆ ಇದಕ್ಕೆ ಲಾಸ್ಟ್ ಡೇಟು ಇಲ್ಲ. ಯಾವುದೇ ಒಂದು ಲಾಸ್ಟ್ ಡೇಟ್ ಇಲ್ಲ. ಇದುವರೆಗೂ ಕೂಡ ಸಾಕಷ್ಟು ವರ್ಷಗಳಾಯಿತು ಈ ಒಂದು ಯೋಜನೆ ಸ್ಟಾರ್ಟ್ ಆಗಿ. ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ನಿಗದಿ ಮಾಡಿಲ್ಲ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಎಲ್ಲಿ ತನಕ ಈ ಒಂದು ಯೋಜನೆ ರನ್ ಆಗುತ್ತೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ ಲಾಸ್ಟ್ ಡೇಟ್ ಕೊಟ್ಟಿಲ್ಲ. ಹಾಗೆಯೇ ನೀವು ಕೇಳ್ಬೋದು, ಅರ್ಜಿ ಸಲ್ಲಿಸಿದ ತಕ್ಷಣವೇ ನಮಗೆ ಹಣ ಸಿಗುತ್ತಾ? ಸಾಕಷ್ಟು ಜನರು ಇದಕ್ಕೆ ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಲಿಸಿರ್ತಾರೆ. ನಮಗೆಲ್ಲಾದರೂ ಸಿಗುತ್ತಾ, ಲಕ್ ಮೇಲೆ ಹೋಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆರಾಮಾಗಿ ನೀವು ಪಡ್ಕೊಳ್ಬೋದು. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ 1000 ಜನದಲ್ಲಿ 100 ಜನಕ್ಕೆ ಮಾತ್ರ ಕೊಡೋದಂತಲ್ಲ. 1000 ಜನ ಅಪ್ಲಿಕೇಶನ್ ಹಾಕಿದ್ರೆ 1000 ಜನಕ್ಕೂ ಸಿಗುತ್ತೆ. ಆದರೆ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಜಾಸ್ತಿ ಏನು ಡಾಕ್ಯುಮೆಂಟ್ಸ್ ಇಲ್ಲ, ಇಷ್ಟನ್ನೇ ಕೇಳ್ತಾರೆ. ಅದೇ ನೀವು ಬ್ಯಾಂಕಲ್ಲಿ ಹೋಗಿ ಏನಾದರೂ ಸಾಲನ ಕೇಳೋದಕ್ಕೆ ಹೋದರೆ IT ಆಗಿರ್ಬೋದು ಅಥವಾ GST ಆಗಿರ್ಬೋದು ಇದ್ರದ್ದೆಲ್ಲದು ಫೈಲ್ ಕೊಡಿ ಅಂತಾರೆ. IT ಕೇಳೇ ಕೇಳ್ತಾರೆ. ನೀವು ಯಾವುದೇ ಒಂದು ಸಾಲ ತೆಗೆದುಕೊಳ್ಳೋದಕ್ಕಂತ ಹೋದರೆ IT ರಿಟರ್ನ್ಸಿಂದು ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನೀವು ಕಾರ್ ಲೋನ್ ಆಗಿರ್ಬೋದು ಯಾವುದಕ್ಕೆ ಹೋಗಿ ಕೇಳಿದ್ರು ಕೂಡ ಫಸ್ಟ್ ಕೇಳೋದವರು ITನೇ. ಆದರೆ ಈ ಒಂದು ಲೋನಿಗೆ IT ಎಲ್ಲ ಕೇಳೋದೇ ಇಲ್ಲ. ಜಸ್ಟ್ ವೋಟರ್ ID, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಏನ್ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಒಂದು ದೃಢೀಕರಣ ಪತ್ರ ಇಷ್ಟು ಕೊಟ್ಟರೆ ಸಾಕು. ಆರಾಮಾಗಿ ಈಸಿಯಾಗಿ ಹಣನ ಪಡ್ಕೊಳ್ಬಹುದು. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರುತ್ತೆ. ಸಾಕಷ್ಟು ಜನರು ಬೀದಿ ಬದಿ ವ್ಯಾಪಾರಿಗಳಂತೂ ಸಾಲನ ಪಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಬಡ್ಡಿ ತುಂಬಾ ಕಡಿಮೆ. ಔಟ್ಸೈಡ್ ಅಲ್ಲಿ ಪಡ್ಕೊಳ್ಳೋದಕ್ಕಂತ ಹೋದ್ರೆ ತುಂಬಾನೇ ಜಾಸ್ತಿ. ಬ್ಯಾಂಕ್ಗಳಲ್ಲಂತೂ ಜಾಸ್ತಿ. ಯಾರಾದ್ರೂ ಬಡ್ಡಿಗೆ ಬಿಡ್ತಾ ಇರ್ತಾರಲ್ಲ ಅವ್ರ ಹತ್ರ ಏನಾದ್ರು ಹಣನ ಪಡ್ಕೊಳ್ಳೋದಕ್ಕಂತ ಹೋದ್ರೆ, ಕೇಳೋದಕ್ಕಂತ ಹೋದ್ರೆ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಅಲ್ಲಿ ಬಡ್ಡಿ ಆಗುತ್ತೆ. ಸೊ ತೆಗೆದುಕೊಂಡಿರುವಂತ ಹಣದಕ್ಕಿಂತ 4-5 ಪಟ್ಟು ನಾವು ಬಡ್ಡಿನ ಕಟ್ಟಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಸಿಯಾಗಿ ಇದನ್ನ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಈ ಒಂದು ಯೋಜನೆ ಅಡಿಯಲ್ಲಿ 1 ವರ್ಷ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ತೀರಿಸಬಹುದಾಗಿದೆ.
ಸೊ ಇದಿಷ್ಟು PM ಸ್ವನಿಧಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಯೋಜನೆ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡುವಂಥ ಪ್ರಯತ್ನ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.